ನೋಡ್ರಿ ಫ್ರೆಂಡ್ಸ್, ಮತ್ತೆ ಮೆಳಗೆ ಮೆಳಗೆ ಮುಕ್ಕೊಂಡಿದ್ವಿ. ಚಂದ ಗಾಳಿ ಬರ್ತೈತಿ. ಫಸ್ಟ್ನೇ ದಿನ ಅಂತೂ ಇದನ್ನೇ ಅನ್ನಿಸ್ಲಿಲ್ಲ. 2ನೇ ದಿನ ಮಮ್ಮಿ ಈ ಥರ ಮಂಚೂರ್ದನಿ ಕಟ್ಟಿದ್ರು ನೋಡ್ರಿ. 3ನೇ ದಿನನೂ ಮಸ್ತ್ ನಿದ್ದೆ ಬಂತು. ಸೊ ಇವತ್ತೂ ಕೂಡ ನೋಡ್ರಿ ಇಲ್ಲಿ ಒಳಗೆ ಇದ್ದೀವಿ. ಒಂಥರ ರೂಮ್ ಥರ ಆಗ್ಬಿಟ್ಟೈತಿ. ಇದು ಅಂತೂ ಕೂಡ ಎ ಸಿ ಸ್ಪೆಷಲ್ ರೂಮ್ ಥರ ಆಗ್ಬಿಟ್ಟೈತಿ ನೋಡ್ರಿ. ಮಮ್ಮಿ ಎದ್ದೋಗ್ಯಾರ. ಈಗ ನಾನು ಇಲ್ಲೇ ಅದೀವಿ. ಸೊ ನಾವು ಕೂಡ ಈಗ ಹೇಳಕತ್ತೀವಿ. ಸೊ ನಮ್ಮ ಊರಿನ ಬ್ಲಾಗ್ಗಳೆಲ್ಲ ಹೆಂಗೆ ಬರತ್ತವು ಕಮೆಂಟ್ ಮಾಡಿ ಹೇಳ್ರಿ. ಎಲ್ಲರೂ ಕೂಡ ನಾನು ನೋಡ್ತಿರ್ತೀವಿ ಎಲ್ಲರ ಕಮೆಂಟನ್ನು. ಅಯ್ಯವ್ವ, ಇದು ನಮ್ಮ ಊರಿನ ಬ್ಲಾಗ್ ನೋಡ್ರಿ. ಹೇಳಪ್ಪು ಪಿಲ್ಯ, ಎದ್ದೇಳಪ್ಪ. ನೋಡ್ರಿ ಫ್ರೆಂಡ್ಸ್, ಶ್ರೀ ಓಮು ಶ್ರೀಗುಂಡನೇ ಎದ್ದಾನಿ ಸದ್ಯಕ್ಕೆ. ನೋಡ್ರಿ ಬಾಕ್ಸ್ ಥರ ಆಗೈತಿ. ಚೌಕ ಈ ಥರ ಮಂಚೂರ್ದನಿ. ಈ ಪಿಲ್ಯಾಗ ಎಬ್ಬಿಸ್ಬೇಕಂದ್ರೆ ಈಗಿನ 5 ನಿಮಿಷ ಬೇಕು. ಏ ಪಿಲ್ಯ, ಹೇಳು, ಎದ್ದಾಳ ನೋಡ. ಹೇಳು ಗುಂಡು. ಏ ಗುಂಡು, ನೋಡಮ್ಮ ಎದ್ದಾಳ ನೋಡ. ಎದ್ದಿ ಎಲ್ಲ ಬಿಚ್ಚಬೇಕ್ರಿ. ಈಗೇನು ಸುತ್ತಮುತ್ತ ಕಟ್ಟಿದ್ದು. ವಿಡಿಯೋ ಇಷ್ಟಾಗಿದ್ದ ಖಂಡಿತ ಲೈಕ್, ಶೇರ್, ಕಮೆಂಟ್ ಪ್ಲೀಸ್. ಅಪ್ಪು ಹೇಳ, ನಾನು ಎದ್ದು ಬಿಡ್ಬೇಕಪ್ಪ. ಹೇಳು ನೋಡಾನ. ನೋಡಿ ಸಿರಿ ಹೆಂಗೆ ಎದ್ದು ಬಂದ ನೋಡು. ಅದಿಲ್ಲಪ್ಪು ಹೂವು ನೋಡಿ. ಮತ್ತು ಎದ್ದಿ ನಡಿ. ಪಿಲ್ಲೆ, ಮುಚ್ಚಕತ್ತಿ ನೋಡ್ರಿ ಇದನ್ನು. ಮಮ್ಮಿ ಹಾಕ್ಯಾಡ್ರಿ ಹಿಂಗೆ ಹಾಕ್ಯಾನ ಗಂಟ. ಆಯ್ತು ನೋಡ್ರಿ. ದಿನ ಈ ಥರ ಕಟ್ಟೋದು ಬಿಚ್ಚೋದು. ಪಿಲ್ಲು, ಏ ಗುಂಡು, ಹೇಳ, ನನ್ನ ಎದ್ದು ಬಿಡ್ಬೇಕಪ್ಪ ಒಂದು ಮಾತಿಗೆ. ಹೇಳು ನೋಡಾನು. ಎದ್ದಿ ಎದ್ದೇಳು. ಆಯ್ತು ನೋಡ್ರಿ. ಹೇಳ ಗುಂಡು. ಎದ್ದಾಳ ಅಪ್ಪಾಜಿ. ಸರಿ 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 ನಡಿ. ಇಡ ಮಂತ್ರಿ ನಡಿ ಅಪ್ಪ, ನಡಿ ಅಪ್ಪು. ಎದ್ದೇಳಪ್ಪು. ನಡಿತಾಳ ನಡಿ. ನಡಿಯಪ್ಪ, ಅಣ್ಣ ಕರ್ಕೊಂಡು ನಡಿತಾಳಂಗೆ ನೋಡ. ಹಿಂಗೆ ಸೂರ್ಯ ನೋಡ್ರಿ. ವಾಹ್, ಚಲ್ चल पटपट चल. ब्रश कर, मी आल्या खाली. अंतरून गडी करून येते. चल. ವಾವ್, ಸೂರ್ಯನ ಹೊಂಗಿರಣ ನೋಡ್ರಿ. ಇಲ್ಲಿ ಅವನಿಗೆ ಉಣಿಸ್ಬಿಡ ಸರು. ಹಾಂ, ಈಗ ನೋಡ್ರಿ ಫ್ರೆಂಡ್ಸ, ಕಟ್ಟಿ ನಮ್ಮಪ್ಪ ಮುಕ್ಕೊಳತ್ತನ್ರಿ. ಸುಖ ಪುರುಷ ನೋಡ್ರಿ ಜೀವನ ನಮ್ಮಪ್ಪಂದು. ಏನೇನೇನೇನೇನೇನೇನು ಕಷ್ಟ ಬೇಡ್ರಿ, ಏನೇನೇನೇನೇನು ಯಾರ್ದು ಕೇಳೋದು ಬೇಡ, ಹೇಳೋದು ಬೇಡ. ತಂದೊಬ್ಬೊಂದು ಜೀವನ, 4 ಮಕ್ಕಳು, ಜವಾಬ್ದಾರಿ ಒಟ್ಟ ತೊಗೊಳಿಲ್ರಿ. ಸುಖ ಪುರುಷ ಅಂದ್ರೆ ನಮ್ಮ ಅಪ್ಪವ್ರು ನೋಡೇ ಹೇಳ್ಬೇಕು ನೋಡ್ರಿ ಫ್ರೆಂಡ್ಸ್. ಅಂದರು ಎಲ್ಲ ರೀತಿಯಿಂದನೂ ಟೈಮ್
ಎಲ್ಲ ವ್ಯವಸ್ಥೆ ಆಗುತ್ತೆ ಅಪ್ಪಂದು. ಯಾವತ್ತಿಗೂ ನಮ್ಮ ಮಮ್ಮಿ ತಂದು ಹಾಕಲಿ ಹಾಕದೇ ಇರಲಿ, ತಾನ ಕಷ್ಟಪಟ್ರು ಊಟಕ್ಕೆ ಒಟ್ಟ ಕೊರತೆ ಮಾಡಿಲ್ರಿ. ಅಂಡ್ರೆ ಬಿಟ್ಟು ಬನ್ನಿ ಅನ್ಸುತ್ತಾ ನಮ್ಮ ಅವನೇ ತಂದು ಕೊಟ್ಟಾಳ ನಮ್ಮ ಅಪ್ಪಗ. ಇಷ್ಟು ವರ್ಷ ನೆರಬೆಂಚಾಗಿದ್ದೇನೆ ರೀ. ಮದುವೆಗೆ ಅಂತ ಅವಾಗವಾಗ ಏನ್ರ ಕಾರ್ ನೀರನ್ನ ಬರ್ತಾನೆ, ಮತ್ತು 8 ದಿನ 15 ದಿನ ಇಲ್ಲಿ ಇರ್ತಾನೆ, ಮತ್ತು ನೆರಬೆಂಚಿಗೆ ಹೋಗ್ತಾನೆ ನೋಡ್ರಿ. ಹೋಳಿಗೂ ಇಡ್ತಿ ಆಸರು ಚಾಕ್ ಇಡ್ತಿ. ಯಾವಾಗಲೂ ಇಷ್ಟು ಗಂಗಾ ಮತ್ತೆ ಹರ್ದಂಗ ನೋಡ್ರಿ ಮನೆ ಮುಂದೆ. ಇನ್ನು ಒಳ ಚರಂಡಿಗಳು ಬಂದವಂತ್ರಿ, ಇನ್ನು ಅದ್ರ ಪ್ರೊಸೆಸ್ ನಡೆದೈತಿ. ಒಂದೊಂದು ಕಡೆ ಮಾಡ್ಯಾರ, ಇನ್ನೊಂದು ಕಡೆ ಮಾಡೋರದಾರ. ನಮ್ಮ ಹುಡುಗರಿಗೆ ಎಲ್ಲಿಗೆ ಹೋಗ್ಯಾವಪ್ಪ ಅಂದ್ರೆ, ನಮ್ಮ ಮಾಮಾರು ಬಂದಿದ್ರು ನೀನೊಬ್ರು, ನಮ್ಮ ಸೋದರ ಮಾವನ ಮಕ್ಕಳನ್ನ ಆಗಬೇಕು. ಅವರು ಶೈಕ್ಷಣಿಕ ರಂಗದೊಳಗೆ ಎಲ್ಲ ಜಾಸ್ತಿ ಇದು ಏನಂತಂದ್ರೆ ಅವ್ರದ್ದೆಲ್ಲ ಲೈನ್ ಅದೇ ಐತಿ. ಈಗ ಬೇಸಿಗೆ ಒಳಗೆ ಅವ್ರು ಕನ್ನಡ ಶಾಲೆ ಟೀಚರ್ ಅದಾರ, ಸರ್ ಅದಾರ ನಮ್ಮ ಮಾಮಾರು. ಈಗ ಮನೆಯೊಳಗನೆ ಟ್ಯೂಷನ್ ಹೇಳಕತ್ತಾರ. ಅದಕ್ಕೆ ನೀನು ಬಂದಿದ್ರು ಸುಮ್ಮ ಒಂದು 4 ದಿನದ ಮಟ್ಟಿಗೆ ಕಳಿಸ್ರಿ ಇಲ್ಲೇ ಅಂತ ಹೇಳ್ಯಾರ. ಮರಾಠಿ ಮೀಡಿಯಮ್ ಐತೆ ನಮ್ಮ ಹುಡುಗರು ಅಂತೇಳಿವಿ. ಅಂದ್ರೂ ಇರಲ್ಲಕ್ಕ ಒಂದು 4 ದಿನ ಬೇಸಿಕ್ ಜನರಲ್ ನಾಲೆಜ್ ಬಗ್ಗೆ ಎಲ್ಲ ಹೇಳ್ಕೊಡ್ತೀವಿ ಅಂತ ಹೇಳ್ಯಾರ. ಸೊ ಹಾಗಾಗಿ ಇವತ್ತು 8 ಗಂಟೆ ಅಷ್ಟೊತ್ತಿಗೆ ಅವರಿಗೆ ರೆಡಿ ಮಾಡಿ ಅನ್ನ ಮೊಸರು ಬುತ್ತಿ ಕಟ್ಟಿವ್ರಿ ಫ್ರೆಂಡ್ಸ್. ಈಗ ಬೇಸಿಗೆ ಒಳಗೆ 10 ಗಂಟೆಗೆ, ಈಗ 8 ಗಂಟೆಗೆ ಹೋದ್ರೆ 10 ಗಂಟೆಗೆ ನಾಷ್ಟ ಬಿಡ್ತಾರಂತ. 2:15ಗೆ ಒಳ್ಳೆ ವ್ಯಾನ್ ಐತಿ ಇಲ್ಲಿಂದ, ನಮ್ಮ ಮೊಸರ್ಲಿಂದ ಬಜಾರ್ದಾಗ ಹೋಗುತ್ತೆ ರೀ. ಅದ ವ್ಯಾನ್ದಾಗನೇ ಒಳ್ಳೆ ಇದು ಮಾಡಿಬಿಡ್ತಾರ, ಮನೆಗೇ ತಂದುಬಿಡ್ತಾರೆ ಫ್ರೆಂಡ್ಸ್. ಹಾಗಾಗಿ ಈಗ ಮಮ್ಮಿ ಬಿಡಕ್ಕೆ ಹೋಗಳ ನೋಡ್ರಿ. ನೋಡಮ್ಮ ಒಂದು 4 ದಿನದೊಳಗೆ ಅಲ್ಲಿಗೆ ಇಲ್ಲಿಗೆ ಏನು ಅವರಿಗೆ ಇದು ಅನ್ಸುತ್ತೆ, ಚೇಂಜ್ ಅನ್ಸುತ್ತೆ ಮಕ್ಳಿಗೂ. ಒಬ್ರಿಗೊಬ್ರು ಎಲ್ಲ ಬೇರೆ ಥರ. ಹಾಗಾಗಿ ಕಳಿಸ್ಕೊಟ್ಟು ನೋಡ್ರಿ. ಶ್ರೀನೂ ಹೋಗ್ಯಾನ, ಪಿಲ್ಲುನೂ ಹೋಗ್ಯಾನ, ಸ್ನೇಹನೂ ಹೋಗ್ಯಾಳ. ಅವ್ರಿಗೆ ಬಿಡಕ್ಕೆ ಮಮ್ಮಿ ಹೋಗ್ಯಾಡ್ರಿ. ಚಾಟ್ ತಿಂದಾರ ಹೊಸರು. ಚಾಟ್ ತಿಂದು ಈಗೇನೈತಿ ಸಾಲಿಗೆ ಹೋಗ್ಯಾರ. ನೋಡಬೇಕು ಬಂದ್ಮ್ಯಾಗ ಅವ್ರದ್ದು ಅನುಭವ ಹೆಂಗಿತ್ತು, ನಾಳೆಗೇನು ಹೋಕ್ಕಿನಂತಾರೋ ಒಲ್ಲೆ ಅಂತಾರೋ ಎಲ್ಲ ಕೇಳ್ಬೇಕಿನ. ಸ್ನೇಹ ಒಲ್ಲೆ ಅನ್ನತ್ತಿದ್ರು, ಪಿಲ್ಲು ಹೋಕ್ಕಿನ ಅನ್ನಕತ್ತಿದ್ದ. ಸೊ ಹಾಗಾಗಿ ನೋಡೋಣಂತ ಈಗ ಬಂದ್ಮ್ಯಾಗ ಯಾರ್ಯಾರ್ದು ಒಪಿನಿಯನ್. ಅವರಿಬ್ಬರು ಹೋಗೋದು ನೋಡಿ ಶ್ರೀನೂ ಹೋಕ್ಕಿನಂತಂದ. ಸೊ ನೋಡ ಮತ್ತೆ ಬಂದ್ಮ್ಯಾಗ ಏನೇನಾಗತ್ತೆ, ಹೆಂಗಂಗೆ ಅವರಿಗೆ ಅನಿಸಿತ್ತು ಬಂದ್ಮ್ಯಾಗ ಕೇಳೋಣ. ಓಕೆ. ಡಿ ಫಾರ್ ಡಾಗ್, ಡಿ ಫಾರ್ ಡುಕರ್. ನಿಂದಿಸುವವರಿರಬೇಕಯ್ಯ ಹಂದಿಯಂತೆ ಅಂತೇಳಿ. ಅಂದ್ರೆ ಒಂದು ಅರ್ಥ ಏನಪ್ಪ ಅಂದ್ರೆ, ಇದು ಹಂದಿಗೆ ಕೆಟ್ಟ ಅಂತಲ್ಲ, ನಿಂದಿಸುವವರಿರಬೇಕಯ್ಯ ಹಂದಿ ಅಂತೆ ಅಂತಂದ್ರೆ, ಹಂದಿ ಇದ್ರೇ ಊರು ಸ್ವಚ್ಛ ಇರುತ್ತೆ ನೋಡ್ರಿ. ಹಂಗನೇ ನಮ್ಮ ಜೀವನದೊಳಗೆ ನಮಗೆ ಸ್ವಲ್ಪ ನಿಂದಿಸುವವರು, ನಮಗೆ ಅವಮಾನ ಮಾಡುವವರು, ನಮ್ಮನ್ನು ಕೀಳಾಗಿ ಕಾಣೋರು ಇದ್ರೇ ನಾವು ಅವ್ರ ಇದ್ರಿಗೆ ಒಂದು ಒಳ್ಳೆ ಜೀವನ ಮಾಡ್ಬೇಕಂತೇಳಿ ನಾವು ಹುಷಾರಾಗಿ ಎಚ್ಚೆತ್ಕೊಂಡು ನಮ್ಮ ಬದುಕನ್ನು ನಾವು ಹಸನು ಮಾಡ್ಕೊತೀವಂತ. ಹಂಗೆ ಅಂದಿದ್ರೆ ಊರು ಹಸನ, ನಿಂದಿಸೋರಿದ್ರೆ ನಮ್ಮ ಜೀವನ ಹಸನಂತ. ಈ ಅರ್ಥ ಕೇಳ್ಯಾರ ನೋಡ್ರಿ ಹಿರಿಯರು. ಇಂಥವೆಲ್ಲ ಮೊದಲು ಕೇಳ್ತಿದ್ದೀವಿ, ಬಟ್ ಅದರ ಒಳ ಅರ್ಥ ಗೊತ್ತಾಕಿದ್ದಿಲ್ಲ. ಇತ್ತೀಚೆಗೆ ನಮ್ಗೆ ಹೆಂಗೆ ಒಂಥರದ್ದು ಅನುಭವ, ಹೆಂಗೆ ಒಂಥರದ್ದು ವಯಸ್ಸು ಹಾಕ್ಕೊತ ಹೊಂಟೈತ್ಲ, ವಯಸ್ಸು ಹಿಂಗೆ ಹೆಚ್ಚಿಗೆ ಹಾಕ್ಕೊತ ಹೊಂಟಂಗೆಲ್ಲ ಅನುಭವನೂ ಹಂಗೆ ಹಾಕ್ಕೊತ ಹೊಂಟೈತೆ. ಅದಕ್ಕೆ ಅಂದಾರಂತ ಇಳಿತು ಬಂದಂಗೆಲ್ಲ ತಿಳಿತು ಬರ್ತಂತೇಳಿ. ಇಳಿತಂತಂದ್ರೆ ನಮ್ಮ ಆಯಸ್ಸು ವರ್ಷ ಕ್ಷೀಣಿಸ್ತಾ ಬರುತ್ತಲ್ರಿ. ಹಾಗಾಗಿ ಅದನ್ನ ನಾವು ಇಲ್ಲೇ ಕಲಿಸ್ಕೋಬೇಕು. ಸ್ನೇಹಿತರೆ ನೋಡ್ರಿ, ಡ್ಯೂಟಿಗೆ ಹೊಂಟಾವೆಲ್ಲ ಹಾಡುಗಳು. ಮುಂಜಾನೆ ಒಂದು ಟ್ರಿಪ್ ಹೋಗೋದು, ಸಂಜೆಗೆ ಒಂದು ಟ್ರಿಪ್ ಬರೋದು ನೋಡ್ರಿ. ಮೊದಲು ಇದ್ರ 10 ಪಟ್ಟು ಇರ್ತಿದ್ರು ಫ್ಯಾನ್ಸ್ ಹಾಡುಗಳೆಲ್ಲ. ಎಲ್ಲರ ಮನೆ ಮುಂದೆ ಒಂದು ಆಡಾರ, ದನಾರ, ಎತ್ತರ, ಕರಾರ ಇರೋದ್ರಿ. ಈ ಸದ್ಯಕ್ಕೆ ನೋಡ್ರಿ ಕಡಿಮೆ ಆಗ್ಯಾವ. ಇರೋದ್ರೊಳಗೆ ಇದು ದೊಡ್ಡ ಇದು ರೀ. ಲಕ್ಷ್ಮೀ ಯಾಕೆ ನೋಡ್ರಿ ನಮ್ಮ ಮನೆ ನೆಕ್ಕಿ ಮಮ್ಮಿ ಅವರು ಗಿಡದ ಬುಡಕ್ ಮಾತಾಡ್ಕೊಂತ ಕೂತಾರ ನೋಡ್ರಿ. ಗಿಡದ ನೆಳಿಗೆ ನಾವು ಊಟ ಇಲ್ರಿ.
ಊಟ ಇಲ್ರಿ, ರೊಟ್ಟಿ ಮಾಡಿದ್ದೆ ನಾನು. ಸರ್ ಚಟ್ನಿ ಮಾಡ್ಯಾರ. ಮಮ್ಮಿನೂ ಅವ್ರು ಬಿಡಾಕ್ ಹೋಗಿದ್ರಲ್ಲ, ಈಗ ಬಂದಾರ. ಕುಂತಾರಂತ್ರಿ, ಸುಮ್ಮ ಕೂತು ಸ್ವಲ್ಪ ಅಬ್ಸರ್ವ್ ಮಾಡಿ ಹೇಳಿ ಬಂದಾರ. ರೊಟ್ಟಿ ಇದು ಆಗೈತಿ, ಈಗ ಊಟ ಮಾಡಬೇಕು. ಇಲ್ಲೇ ತೊಗೊಂಬರ್ತೀನಿ ಅಂದೆ, ಮಮ್ಮಿ ಹ್ಞೂ ಅಂದ್ಲು. ಮತ್ತು ಹಂಗೆ ಮಾತಾಡ್ಕೊಂತ ಕೂತ್ವಿ. ಊಟ ಮಾಡ್ಬೇಕು ನೋಡ್ರಿ, 10:30 ಆಗೈತಿ ಈಗ ಟೈಮ್ ಆಲ್ರೆಡಿ. ಚಾ ಬಿಸ್ಕಿಟ್ ತಿಂದ್ವಿ ಹೊಸರು. ಊಟ ಮಾಡಬೇಕು. ರೊಟ್ಟಿ, ಚಟ್ನಿ ಮತ್ತು ಉಪ್ಪಿನಕಾಯಿ ನೋಡ್ರಿ ಫ್ರೆಂಡ್ಸ್, ಮಸ್ತಾಗಿ ಊಟ ಮಾಡಾಕತ್ತೀವಿ. ನಾನು ಇಲ್ಲೇ ಹಚ್ಕೊಂಬಂದಿನಿ, ಒಂದು ನೀರಿನ ಬಾಟ್ಲಿ ತೊಗೊಂಬಂದಿನಿ. ಓಮ್ಗಡ್ಡ ಮುಕ್ಕೊಂಡಿದ್ದೀನಿ ರೀ, ಈಗ ಎದ್ದಾನ. ಶರಮ್ನು ಇಲ್ಲೇ ಮಾತಾಡ್ಕೊಂತ ಊಟ ಮಾಡಾಕತ್ತಾಳ ನೋಡ್ರಿ. ಆಹಾ, ಏನು ಚಂದ ನೋಡ್ರಿ ಊರ ಕಡೆಲ್ದು ಜೀವನ ಎಷ್ಟು ಚೆನ್ನಾಗಿ ನೋಡ್ರಿ. ಗಿಡದ ತೆಳಗೆ ತಂಪ ಬೇನಿ ಗಿಡ ಅದ್ರಾಗ, ಈ ಬೇನಿ ಗಿಡದ ತೆಳಗೆ ಹಿಂಗೆ ಊಟ ಮಾಡೋದಂದ್ರೆ ಭಾರಿ ಖುಷಿ. ಗುಂಡ ಸರ್ವ ಅರ್ಧ ಚರ್ಗಿ ನೀರು ತೊಂಬಾರ ಬರಾಗ, ದೊಡ್ಡ ಚರ್ಗ್ಯಾಗ. ಚಟ್ನಿ ಅಂತೂ ಮಸ್ತಿಗೈತೆ ನೋಡ್ರಿ. ಮಾನ್ಕಾಯಿ ಉಪ್ಪಿನಕಾಯಿ, ಚಟ್ನಿ, ಎಣ್ಣೆ, ರೊಟ್ಟಿ. ಓನೋ ಅಯ್ಯಿ ಬೂ ಬಂದೈತೆ ಊಟ ಮಾಡೋಣ ಬರ್ರಿಪ್ಪ.